ಸಾಂಪ್ರದಾಯಿಕ ಆಟಗಳಾಗಿದ್ದು ಇವುಗಳಲ್ಲಿ ಗೋಲಿ, ಲಗೋರಿ, ಗಿಲ್ಲಿದಾಂಡು, ಬುಗುರಿ, ಖೋಖೋ, ಕಬಡ್ಡಿ, ಚೌಕಾಬಾರ ಹೀಗೆ ಅನೇಕ ಜನಪ್ರಿಯ ಆಟಗಳು ಸೇರಿವೆ. ಈ ಆಟಗಳು ಕೌಶಲ್ಯ, ತಂತ್ರಗಾರಿಕೆ ಮತ್ತು ತಂಡದ ಕೆಲಸವನ್ನು ಉತ್ತೇಜಿಸುತ್ತದೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ಪ್ರತಿದಿನ 1 ಗಂಟೆ ದೇಸಿ ಆಟಗಳಲ್ಲಿ ಪಾಲ್ಗೊಳ್ಳಲು ಬಿಡಿ. ಶುರುವಿಗೆ ಬರ್ತೀಯ, ಮಧ್ಯದಲ್ಲಿ ಬಿಟ್ಟು ಹೋಗ್ತೀಯಾ? ಇಲ್ಲ ಕಣ್ರು, ನಮ್ಮ ಪಪ್ಪಾನೇ ಹೇಳಿದ್ದಾರೆ, ಮೊಬೈಲಲ್ಲಿ ಆಡೋ ಆಟಗಳನ್ನೆಲ್ಲ ಬಿಟ್ಟು ಇನ್ಮೇಲೆ ಪ್ರತಿದಿನ ಹೊರಗಡೆ ಗೆಳೆಯರ ಜೋಡಿ ಆಟ ಆಡು ಅಂತ. ಹೌದೇನೋ? ಬನ್ನಿ, ಹಾಗಾದ್ರೆ ಎಲ್ಲರೂ ಸೇರಿ ಒಂದು ಹೊಸ ಆಟ ಆಡೋಣ. ಪ್ರೇಕ್ಷಕರೇ, ಇವತ್ತಿನ ಕಾಲದಲ್ಲಿ 6 ವರ್ಷದಿಂದ 16 ವರ್ಷದ ವಯಸ್ಸಿನ ಮಕ್ಕಳು ತಮ್ಮ ತರಗತಿಯಲ್ಲಿ ಆಡಿಸುವ ಆಟಗಳಿಗಿಂತ ಮನೆಯಲ್ಲಿಯೇ ಕೂತು ತಮ್ಮ ಪೋಷಕರ ಮೊಬೈಲ್ಗಳಲ್ಲಿ ಇರುವಂತಹ ಗೇಮುಗಳನ್ನ ಆಡುವುದರಲ್ಲಿ ಅಥವಾ ನೋಡುವುದರಲ್ಲಿ ಅತಿ ಹೆಚ್ಚು ಆಸಕ್ತರಾಗಿದ್ದಾರೆ. ಹೌದು ಗೆಳೆಯರೆ, ಮೊಬೈಲ್ಗಳಲ್ಲಿ ಇರುವಂತಹ ಗೇಮುಗಳನ್ನು ಆಡುವುದರಿಂದ ಅಥವಾ ನೋಡುವುದರಿಂದ ಮಕ್ಕಳಲ್ಲಿ ಅನೇಕ ರೀತಿಯ ದೈಹಿಕವಾದ ಮತ್ತು ಮಾನಸಿಕವಾದ ಬೆಳವಣಿಗೆ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರುತ್ತಿದೆ. ವಿದ್ಯಾರ್ಥಿಗಳೇ, ಮೊಬೈಲ್ಗಳಲ್ಲಿ ನೀವು ಗೇಮುಗಳನ್ನು ಆಡುವುದಕ್ಕಿಂತ ಈ ರೀತಿ ಕ್ರೀಡಾಂಗಣಗಳಿಗೆ ಬಂದು ದೇಸಿ ಆಟಗಳನ್ನು ಆಡುವುದರಿಂದ ನಿಮ್ಮ ವ್ಯಕ್ತಿತ್ವ ವಿಕಾಸನದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ. ಶಕಣ ಹೇಳ್ರಿ. ನೀರಿಂಗೇನಿಲ್ಲ. ದೇಶೀಯ ಆಟಗಳಾದ ಗೋಲಿ, ಗುರಿ ಮತ್ತು ಒಲಿ ಬಳಸಿಕೊಂಡು ಆಡುತ್ತಾರೆ. ಲಗೋರಿ ಒಂದು ಬಗೆಯ ಕಲ್ಲು ಏನಿಲ್ರಿ, ಏನಿಲ್ಲ.